ಹೊಲದಲ್ಲಿ ಆರಾಮಾಗಿ ಹಿಡಿಬೋದಾಯ್ತು ಕಣ. ನೋಡ್ಕೊಂಡು ಎದ್ರಕೊಂಡು ಕೆಳಗೆ ಇಳಿದಿಲ್ಲ, ನೋಡ್ಬಿಟ್ಟೆ ಕಣ್ಣಾರ ಅವರು ಪಾಲಿಸ್ನವ್ರೆ ನೋಡ್ಬಿಟ್ಟು ನಾವಿತ್ತಿಲ್ ಅಲ್ಲಿ ಅವತ್ತು ನಾಮೇಲೆ ಅವತ್ತು ನನ್ನ ನೋಡ್ದಾಕ್ ಬಿಡೋದು. ನನ್ನ ಇದ್ರೆ ಇವ್ರ ಅಪ್ಪನ ಇಬ್ಬರು ಬೈಕಲ್ಲಿ ಯಾರು ಇಬ್ಬರು. ನೀವು ಹೋಗ್ತೀರಮ್ಮ? ಹ್ಞೂನಮ್ಮ, ನೀವು ಭಾಳ ಜೋಪಾನಮ್ಮ, ನೀವು ಆಗಲ್ಲಪ್ಪ, ಕಟ್ ಮಾಡಪ್ಪ. ನಾವೆಲ್ಲ ಹಿಂಗೆ ಹೋಗೋಕ್ಕಾಗಲ್ಲ ನೋಡಿ, ಅವರೆಲ್ಲ ಎಷ್ಟು ಪ್ರೊಫೆಷನಲ್. ಹೋಗವ ಇಲ್ಲಾಂದ್ರೆ ರಿವರ್ಸ್ ನಮಗೆ ರಿವರ್ಸ್ ಆಗಿದ್ರೆ ನಮ್ಗೆ ಭಾರಿ ತೊಂದರೆ ಆಗೋದು. ಅರಣ್ಯ ಇಲಾಖೆಯವರು ನಮ್ಗೆ ರಕ್ಷಣೆ ಜಾಸ್ತಿ ಇದು ಮಾಡ್ತೇ ಇಲ್ಲ, ಹೇಳಿದ್ರೂ ಬರ್ತೇ ಇಲ್ಲ. ನಾವು ಡೈಲಿ ಮಾಮೂಲಿ ಈಗ ಕರೆಂಟ್ ಕೊಡೋದೇ ಅಪರೂಪ. ಈಗ ನೆನ್ನೆಯಿಂದ ಮಳೆ ಹೋಯ್ತಾರೋದ್ರಿಂದ ಬರೋಕ್ಕಾಗಿಲ್ಲ. ನಾವೇನು ಮಾಡೋದು ಇವತ್ತು ಬೆಳಗ್ಗೆ ತಡ ನೋಡೋಂಬಿಟ್ಟು ಗೆಣಸು ನೋಡ್ಕೊರೋ ಅಂತ ಬಂದು ಬರಬೇಕಾದ್ರೆ ತಂತಿ ಇತ್ತು, ಆ ಕಡೆ ತಡ ಬಳಸ್ಕೊಬರೋಂಬಿಟ್ಟು ಆ ಕಡೆಯಿಂದ ಬರ್ತದು. ಸ್ವಲ್ಪ ಏನು ಸೌಂಡ್ ಆಗಂಗೆ ಕೇಳ್ದಾಯ್ತು. ಆಗ ಒಳಗಡೆ ಬಂದ ತಕ್ಷಣ ಒಂದೇ ಸತಿ ತಂತಿ ಬೇಲಿ ಯಾರಿ ಜಂಪಾರ್ದು, ಆ ಕಡೆ ಪಕ್ಕದಲ್ಲಿ ಚೆಲುಗುಡು ತೋಟ ಐತೆ, ಅಲ್ಲಿ ಜಂಪಾರ್ದು ಹೋದು. ಆಗ ಅರಣ್ಯದವ್ರು ಫೋನ್ ಮಾಡಿದ್ರೆ ಅವರು ಬರೋಕ್ಕಾಗಲಿಲ್ಲ. ಸುಮಾರು ಹೆಚ್ಚಿಗೆ ಒಂದೂವರೆ ಗಂಟೆ ಆಗೈತೆ, ಇನ್ನೂ ಫೋನ್ ಮಾಡಿದ್ರು ಬರೋಕ್ಕೆ ಆಗಿಲ್ಲ ಅವರು. ಈ ಥರ ಆದರೆ ಸುಮಾರು ಸತಿ ಎಲ್ಲ ನಡೆದೈತೆ. ಈಗ ನಮ್ಮ ಬಡವ ಜೀವಿಗಳು ನಮ್ಗೆ ಯಾರು ಹೊಣೆ ಆದರು? ನಾಳೆ ಜನ ಹೆಚ್ಚು ಕಮ್ಮಿ ಆದಾಗ ಯಾರು ಹೊಣೆ ಆಗಲ್ಲ. ಈಗ ಅವು ಮೊದಲೇ ಈಗ ಮೊನ್ನೆನೂ ಒಂದು ಟೈಗರ್ ಬ್ಲಾಕಲ್ಲಿ ನಡೀತು, ಅಲ್ಲೂ ಹೋಗಿ ಏನು ಮಾಡೋಕ್ಕಾಗಲ್ಲ. ಅಲ್ಲಿಯವರೆಲ್ಲ ಪ್ರತಿಭಟನೆ ಎಲ್ಲ ನಡೆಸಿ ಎಲ್ಲನೂ ಮಟ್ಟಿದ್ರು. ಮತ್ತು ನಾವು ಫೋನ್ ಮಾಡಿ ಇದು ಮಾಡಿದ್ರೆ ಏನು ಮಾಡೋಕ್ಕಾಗಿಲ್ಲ ಅವರು. ಇದೆಲ್ಲ ಅರಣ್ಯದವ್ರ ಮೇಲೆ ಇರೋದು ಡಿಫ್ರೆನ್ಸು. ಮೊದಲು ಆನೆಗಳು ಬತ್ತಿದ್ದೋ, ಹೆಂಗೆ ಆನೆಗಳು ಬತ್ತಿದ್ದೋ, ದೊಡ್ಡ ಅವು ಕಾಣ್ತಿತ್ತು, ಓಡೋಕ್ಕೂ ನಮ್ಗೊಂದು ಸ್ವಲ್ಪ ಇದಾಯ್ತು. ಹಂದಿ ಥರ ಇವು ಹಂದಿ ಬೇಟಾಡಕ್ಕೆ ಬತ್ತೆ ಹುಲಿಗಳು. ಇವು ಎಲ್ಲಿರ್ತವೆ ಅಂತ ಗೊತ್ತಾಗಲ್ಲ. ಸೇಮ್ ನಾಯಿನಂಗೆ ಅಪ್ಪರ್ಕೊಂಡಿರ್ತವೆ ಒಳಗಡೆ, ಗೊತ್ತಾಗಲ್ಲ. ಈಗ ನಮ್ಗೆ ಹೆಚ್ಚು ಕಮ್ಮಿ ಆದಾಗ ಯಾರು ಹೊಣೆ ಆದರು? ಅದಕ್ಕೋಸ್ಕರ ಒಂದು ಸ್ವಲ್ಪ ಅರಣ್ಯದ ಇಲಾಖೆಯವ್ರಿಗೊಂದು ಸ್ವಲ್ಪ ಕ್ರಮ ತಗೊಂಡು ಇರೋ ಮುಂಜಾಗ್ರತೆ ಒಂದು ಸ್ವಲ್ಪ ವಹಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಪರಿಹಾರ ಕೊಡ್ತಾರೆ? ಪರಿಹಾರ ಈಗ ಅವರು ಸ್ವಲ್ಪ ಏನಾರು ಅವರು ನಾಳೆ ದಿನ ಇದಾದಾಗ ಅವ್ರು ಇದು ಮಾಡ್ತಾರೆ ಪರಿಹಾರ. ಈಗ ಬರ್ತಾರೆ ಅಷ್ಟು ಅಂದ್ಬಿಟ್ಟು ಏನೋ ಮಾಡ್ಬಿಟ್ಟು ಹೋಗ್ತಾರೆ. ನಾಳೆ ದಿನ ಈಗ ಈಗ ಒಂದು 5 ಜನ 10 ಜನ ಇರ್ತೀವಿ, ಅವ್ರಿಗೆಲ್ಲ ನಾವು ಒಬ್ಬರೇ ಹೊಣೆಯಾಗಿರ್ತೀವಿ. ಯಾರು ಹೊಣೆ ಇದ್ರು? ನಾವು ಜಮೀನು ಬರಲೇಬೇಕು. ನೈಟ್ ಹೊತ್ತು ಈಗ ಕರೆಂಟ್ ಕೊಡೋದೇ ಅಪರೂಪ. 2 ಗಂಟೆ 3 ಗಂಟೆ ಕೊಡ್ತಾನೆ, ಮಧ್ಯಾಹ್ನ ಟೈಮು ಒಂದು ಚೇಂಜ್ ಮಾಡಿರ್ತಾನೆ. ಬಂದು ನಾವು ನೈಟ್ ಹಾಕಲೇಬೇಕು. ಅವ್ರ ಪರಿಹಾರ ನಾವು ಏನು ಮಾಡೋಕ್ಕಾಗುತ್ತೆ? ನಾಳೆ ದಿನ ಪರಿಹಾರ ಕೊಡ್ತಾರೆ, ಅಷ್ಟು ಕೈ ಹಿಡಿಸ್ಬಿಟ್ಟು ಹೋಯ್ತಾರೆ. ಅವ್ರು ಕೊಟ್ಟು ಪರಿಹಾರ ನಮ್ಗೆ ಇದಾದದ ಅಂಥದ್ರಲ್ಲಿ ಈಗ ಅವ್ರಿಗೆ ಅರಣ್ಯದವ್ರಿಗೆ ಮಾತ್ರ ಕ್ರಮ ತಗೊಂಡು ಇವರೆಲ್ಲರೂ ಚೇಂಜ್ ಮಾಡಿದ್ರೆ ಬೇರೆ ಅವರ ಹಾಕಂತ ಇದು ಮಾಡಿಕೊಡಿ. ಇಲ್ಲರ ಬಂದಿಗೆ ನೋಡಿ, ಈಗ ಅಲ್ಲೇ ಫೋನ್ ಮಾಡಿದ್ರು ಬರೋಕ್ಕಾಗಿಲ್ಲ ಅವರು. 1.5 ಗಂಟೆ ಆಗೈತೆ ಫೋನ್ ಮಾಡಿ, ಇನ್ನೂ ಬರೋಕ್ಕಾಗಿಲ್ಲ. ಅವ್ರು ಅಲ್ಲವ್ರೆ ಇಲ್ಲ ಒಬ್ರು ಟ್ರೈನಿಂಗ್ ಹೋಯ್ತೀನಿ ಅನ್ನೋದು, ಒಬ್ರು ಇಲ್ಲಿ ಹೋಯ್ತೀನಿ ಅನ್ನೋದು, ಬರೀ ಇದೇ ಆಗೈತೆ. ದಯವಿಟ್ಟು ಸ್ವಲ್ಪ ಇದು ಮಾಡಿ ಇದೊಂದು ಅವಳಿಗಳ ತಪ್ಪಿಸ್ಬೇಕು ಅಂತ ಕೇಳ್ತಾರೆ ಸರ್. ಬಂದ್ರು ಏನಕ್ಕೆ ಪ್ರಯತ್ನ? ಬರ್ತಾರೆ, ಮೇಲೆ ತಿಟ್ಟಲ್ಲಿ ನಿಂತ್ಕೋತಾರೆ, ನೋಡ್ತಾರೆ, ಹೋಯ್ತಾರೆ. ಯಾವುದೋ ಕ್ರಮ ಈಗ ತಗೊಂಡು ನೆನ್ನೆ ಸರ್ ಪಕ್ಕದಲ್ಲೇ ಈಗ ಒಂದು 3 ದಿವಸದಲ್ಲಿ ಹೇಳ್ದು ಡೈರೆಕ್ಟಾಗಿ ನೋಡಿದ್ರು. ಈಗ 3 ಜನ ಸಿಗಾಕೊಂಡಿದ್ರು. ಯಾರು ಹೊಣೆ ಸರ್? ಇವರೇ ಎದ್ರಕೊಂಡು ನಿಂತ್ಕೊಂಡ್ಮೇಲೆ ಅರಣ್ಯವ್ರೆ. ಈಗ ನಾವು ಬಡಬಾಜಿ ಹೋಗಿ ಮಾಡ್ತಾ ಇರ್ತೀವಿ, ಬಕ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ. ಅದಕ್ಕೆ ಪರಿಹಾರ ಏನಕ್ಕೆ ಸರ್? ಅದು ನಾವೇ ಹೋದ್ಮೇಲೆ ಪರಿಹಾರ ಏನಕ್ಕೆ? ಪರಿಹಾರ ತಗೊಂಡು ಏನು ಮಾಡೋಕ್ಕೆ? ಮಕ್ಕಳು ಏನು ಮಾಡ್ತಾರೆ? ಅವ್ರ ಭವಿಷ್ಯ ಏನು? ಚಿಕ್ಕ ಮಕ್ಕಳು ಅವ್ರ ಭವಿಷ್ಯಗಳು ಏನು ಸರ್? ಈಗ 1.5 ಗಂಟೆ ಎಷ್ಟು ಸರ್ ನಾವು ಮಾಡಿ ಎಷ್ಟು ಆಯಿತು ಕಳಿಸಿದ್ದೀನಿ ಅಂತ ಸುಳ್ಳು ಹೇಳ್ತಾರೆ. ಇವ್ರು ಕಳಿಸೋದಿಲ್ಲ, ಬರೋದಿಲ್ಲ, ಬರೀ ಕದ್ಯ ಆಟ. ಅಲ್ಲಿಗೆ ಫೋನ್ ಮಾಡಿದ್ರೆ ಅಲ್ಲಿ ಹೇಳೋದು, ಇಲ್ಲಿಗೆ ಹೇಳೋದು, ಇವ್ರಿಗೆ ಹೇಳೋದು. ಇಲ್ಲಿ ನಿಂತಿರ್ತಾರೆ. ಪ್ರಾಣಿಗಳು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಓಡ್ ಬರ್ತಾರೆ. ಏನೋ ಅವು ಪ್ರಾಣಿಗಳಾದ್ರೆ ಓಡ್ ಬರ್ತಾರೆ. ಅದೇ ಮನುಷ್ಯರಿಗೆ ಒಡೆ ಗಂಟೆ ಅವರು. ಈಗ ಮೊನ್ನೆ ದಿವಸ ನನ್ನ ತಮ್ಮ ಬಂದಿದ್ದಾನೆ, ಬಂದು ಇಲ್ಲಿ ನೀರು ಹಾಕೋ ಟೈಮ್ನಲ್ಲಿ ಇಲ್ಲಿ ಆರೆ ಮರ್ಕೋಗಿ ನೇತಕಲ್ದು ಹೋಗಿದ್ರೆ ಅವನು ಹೊಡೆದಾಕ್ ಬಿಡೋದು 4-5 ದಿವಸದಲ್ಲಿ. ಇವತ್ತು ನೋಡಿ ಸರ್ ಯಾವ ಕೆಲಸ ಮಾಡಿದ್ರೆ ಎಲ್ಲ ಬಿದ್ದಿ ಒದ್ದಾಡಿ ಎಲ್ಲ ಮಾಡಿದ್ರೆ ಇವ್ರು ಕ್ರಮ ತಗೋತಾ ಇಲ್ಲ. ಇವ್ರಿಗೆ ಏನಂತ ಹೇಳ್ತಾರೆ? ಹೋದಾಗ ಕಣ್ಣುಡ್ಸ್ತಾರೆ, ಬರ್ತಾರೆ, ನಿಂತ್ಕೋತಾರೆ, ಬಂದು ನಿಂತ್ಕೋತಾರೆ. ನಿಂತ್ಕೊಂಡು ಅವ್ರು ಒಳಗೆ ಹೋಗಿ ನೋಡಿ ಇದು ಮಾಡಲ್ಲ. ಮೊನ್ನೆ ದಿವಸ ಬಂದವ್ರೆ ಕರ್ಕೊಂಡು ಹೋಗಿ ತೋರಿಸಿದೀವಿ, ನೋಡಿದರೆ ಸಾಯಂಕಾಲ ಆಯಿತು, ನಾವು ಆ ಕಡೆ ಹೋದ್ರೆ ಈ ಕಡೆ ಹೋಯ್ತು ಅಂದ್ಬಿಟ್ಟು ಹೋದ್ರು. ಅದೇ ಇವತ್ತು ನೋಡಿದ್ರೆ ಇವತ್ತು ಈ ಥರ ಮಾಡವ್ರೆ. ಯಾರು ಸರ್ ಇವರು ಪರಿಹಾರ ತಗೊಂಡು ಏನು ಮಾಡೋಕ್ಕಾಗುತ್ತೆ? ಯಾರು ಒಬ್ರಿಗೆ ಹೇಳಿದ್ರೆ ಒಬ್ರಿಗೆ ಹೇಳ್ತಾರೆ, ಒಬ್ರಿಗೆ ಈಗ ಎಷ್ಟು ಬೆಳಗ್ಗೆಯಿಂದ ಮಾಡ್ತಾಯಿದ್ದೀವಿ ಫೋನ್ ಕಾಲು, ಒಬ್ರು ಹೇಳ್ತಾರೆ ಎಲ್ಲ ಸುಳ್ಳೆ. ಈಗ ಇನ್ನೂ ಆದರೂ ಕ್ರಮ ತಗೊಳಕ್ಕೆ ಒಬ್ರು ಬಂದಿಲ್ಲ. ಬರ್ದವ್ರು ಏನು ಮಾಡ್ತೀರಾ? ಬರ್ದ್ರೆ ಏನು ಮಾಡೋ ಸರ್? ಕ್ರಮ ಏನು ಮಾಡೋ? ಮೇಲೆ ಅಧಿಕಾರಿಕ ಇದು ಮಾಡ್ತೀವಿ ಬಿಡಿ. ಇವ್ರ ಮೇಲೆ ಅವರಲ್ಲ ಸರ್, ಇವ್ರ ಮೇಲೆ ಮಾಡ್ತೀವಿ ಬಿಡಿ. ಈಗ ಮೇಲೆ ಇವರು ಅಧಿಕಾರಿ ಮೇಲೆ ಅಧಿಕಾರಿ ಸರ್, ಇವ್ರು ಕೇಳಲಿಲ್ಲ ಅಂದ್ರೆ ಮೇಲೆ ಅಧಿಕಾರಿಗೆ ನಾವು ಕ್ರಮ ತಗೊಳ್ಳಿ ಮಟ್ಟಕ್ಕೆ ಮಾಡ್ತೀವಿ ಬಿಡಿ ಸರ್, ಕೊಡ್ತೀವಿ. ಅಲ್ಲೆಲ್ಲಿ ಇದಾಗಿತ್ತಲ್ಲ ಒಂದು ಕಲ್ಲಟ್ಟಿಲಿ ಸರ್, ಕಲ್ಲಟ್ಟಿಲಿ ಹಿಂಗೆ ಮೆಣಸಿನಕಾಯಿ ಕೊಯ್ಯಕ್ಕೆ ಹೋಗಿ ಸರ್, ಒಂದು ಹುಡುಗ ತಿಂದಾಕ್ಬಿಡ್ತು. ಪರಿಹಾರ ಕೊಟ್ಟರು. ಆ ಹುಡುಗ ಬಂತ ಸರ್? ಪರಿಹಾರ ತಗೊಂಡು ಎಷ್ಟು ದಿನ ಆಕಾಯ್ತೆ? ಆ ಮಗನೇ ಇಲ್ದೋದ್ಮೇಲೆ ಪರಿಹಾರ ತಗೊಂಡು ಏನು ಮಾಡೋಕ್ಕ ಸರ್? ಆ ಪರಿಹಾರ ತಗೊಂಡು ನಾವೇನು ಮಾಡೋಕ್ಕಾಯ್ತೆ?
ಈಗ ಅವ್ರ ಜೀವನ ಏನು? ಈಗ ನನಗೆ ಕೊಟ್ಬಿಟ್ರು ಪರಿಹಾರ, ಅವ್ರು ತಗೊಂಡು ತಿನ್ಬಿಟ್ರ, ಅವ್ರ ಭವಿಷ್ಯ ಏನು? ಎಷ್ಟು ಕೊಡ್ತಾರೆ ಪರಿಹಾರ? ಪರಿಹಾರ ಎಷ್ಟೋ ಒಂದು 7 ಲಕ್ಷನ 8 ಲಕ್ಷನ ಕೊಡ್ತಾರೆ ಸರ್. ಪರಿಹಾರ ಮುಗ್ದೈತೆ ಸರ್. 8-7 ಲಕ್ಷದಲ್ಲಿ ಪರಿಹಾರ ಮುಗ್ದೋಗುತ್ತಾ? ಅವ್ರು ಪರಿಹಾರ ತಗೊಂಡ್ರೆ ಈಗ ಅವ್ರ ಜೀವನ, ಈಗ ಮಕ್ಕಳು, ಚಿಕ್ಕ ಮಕ್ಕಳು ನಾವಿದ್ರೆ ಸಂಪಾದನೆ ಮಾಡ್ಬೋದು, ಹುಡುಗ ನಾವಿದ್ರೆ ಇನ್ನೊಂದು ಸಂಪಾದನೆ ಮಾಡೋದು ಸರ್. ನಾವೇನೋ ಅವ್ರ ಅರಣ್ಯದಲ್ಲಿ ಹೊಡೆದು ಕೊಳ್ಳಿ ಮಾಡಿ ಇದು ಮಾಡಿ ತಗೋತಾ ಇಲ್ವಲ್ಲ ಸರ್. ಬಂದಿರೋ ಫಸಲು ಈಗ ಜಮೀನು, ಅದರಲ್ಲೇ ಗೇಯ್ಕ ತಿನ್ಬೇಕು, ಅದರಲ್ಲೇ ಉಣ್ಬೇಕು, ಅದರಲ್ಲೇ ತಿನ್ಬೇಕು, ಅದರಲ್ಲೇ ಸಾಲ ಮಾಡಬೇಕು, ಅದರಲ್ಲಿ ಈಗ ತೀರ್ಸಿ ಹೆಂಗ ಸರ್? ಈಗ ನಾವು ಅಲ್ಲಿ ಜಮೀನಿಗೆ ಬರೋಕ್ಕಾಯ್ತಲ್ಲ. ಈಗ ಹೇಳಿದ್ರೆ ಅವ್ರು ಬಂದು ಅರಣ್ಯದವರು ಒಂದು ಇದು ಮಾಡಿಲ್ಲ. ಈಗ ಎಷ್ಟು ದಿನ ಈಗ ಫೋನ್ ಮಾಡಿದ್ರೆ ಈಗ ಬರ್ತಾಯಿದ್ದೀನಿ, ಕಳಿಸ್ತಿದ್ದೀನಿ, ಬಿಡ್ತೀನಿ. ಈಗ 3/4 ಗಂಟೆ ಅಲ್ಲ ಸರ್, 1 ಗಂಟೆ ಆಯಿತು. ಈಗ 2 ಗಂಟೆ ಹತ್ತತ್ರ ಆಗಕ್ಕೆ ಬತ್ತು, ಇನ್ನೂ ಬಂದು ಯಾರೂ ಒಬ್ಬರು ನೋಡಿಲ್ಲ. ಇನ್ನು ಹೊಡೆದಾಕ್ಬಿಟ್ರೆ ಏನು ಜವಾಬ್ದಾರಿ? ಬೆಳಗ್ಗೆ ಎಷ್ಟೊತ್ತಿನಲ್ಲಿ ನೋಡಿದ್ದು? ಸರ್ ಬೆಳಗ್ಗೆ 11 ಗಂಟೆಯಲ್ಲಿ, 11 ಗಂಟೆಯಿಂದ ಈಗ ಎಷ್ಟು 1-1:30 ಆಗಕ್ಕೆ ಬಂದಿದೆ ಸರ್. ಇನ್ನೂ ಯಾರೂ ಬಂದಿಲ್ಲ ಸ್ಪಾಟ್ಗೆ. 2 ಗಂಟೆ ಆಗೋಯ್ತು. ಹೊಡೆದು ಅವ್ರು ಅದೇ ಪ್ರಾಣಿ 10 ನಿಮಿಷಕ್ಕೆ ಏನೋ ಸತ್ತು ಬಿದ್ದದಂದ್ರೆ 1/4 ಗಂಟೆಲಿ ಬರ್ತಾರೆ. ಯಾವ DCF ಮೈಸೂರವರು ಇವರು ಅವರು ಎಲ್ಲ ಬರ್ತಾರೆ. ಅದೇ ಇಲ್ಲಿ ಜಮೀನಲ್ಲಿ ಈ ಥರ ಆಗೈತೆ, ಈ ಥರ ನೋಡಿ ಅಂದರೆ ಹಿಡಿಯೋಕೆ ಎಷ್ಟು ಸರ್? ಹಿಡಿಯೋಕೆ ಎಷ್ಟು ಸತಿ ಬೇಕು ಸರ್ ಇವ್ರಿಗೆ? ಕಣ್ಣಾರ ನೋಡಿ ಹೋಗಿ ಅವರು ಎದ್ರಕೊಂಡು ಅವರೇ ನಿಂತ್ಕೊಂಡ ಮೇಲೆ ಅರಣ್ಯ ಇನ್ನು ನಮ್ಮದೇ ಹಿಡಿಬೋದಾಗಿತ್ತು. ಅವರು ಚೆನ್ನಾಗಿ ಎಲ್ಲ ಸುತ್ತಮುತ್ತ ಬರಷ್ಟ್ನವ್ರು ಒಳಕ್ಕೆ ನುಗ್ಗದೇ ಇಲ್ಲ. ಅವ್ರ ಮುಂದ್ಗಡೆನೆ ಬಂದ್ಬಿಡ್ತು ಎಲ್ರಿಗೂ. ಅವತ್ತು ನಾನೇ ಹೊಂಟೋಗ್ಬೇಕಾಯ್ತು. ಏನು ದೇವ್ರ ಪುಣ್ಯ, ನಾನು ಹಿಂಗೆ ಪಕ್ಕದಲ್ಲಿ ನಾನು ಜೋಳ ಕಡ್ಡಿ ಕುಯ್ತಿದ್ದು. ಏನಾದ್ರು ಸ್ವಲ್ಪ ಹಿಂಗೆ ಬೊಗ್ ನೋಡಿ ನಾನು ನಾರ್ಬಿಡೋದು. ನಿಮ್ಮ ಹೆಸರೇನು? ಚಿಕ್ಕ ನಾಯಕ ಕುಮಾರ್ ಅಂತ ಸರ್. ರವಿಕುಮಾರ್ ಅಂತ. ವಿಜಿ ಅಂತ. ರಮೇಶ್. ಚಂದು. ಆ ಹುಡುಗನು ಸರ್ ಜಮೀನಲ್ಲಿ ತಂದನೆ ಸಿಗಾಕೊಳ್ಳೋದು ಕರ್ಕೊಂಡೋಗಿ ಡೈರೆಕ್ಟಾಗಿ ನೋಡೋರು ಸರ್. ಹೋಗಿ ಯಾರು ಏನು ಸಸ್ಪೆಂಡ್ ಮಾಡಿಲ್ಲ. ಸಾಯಂಕಾಲ ಗಂಟೆ ಇದ್ರು ನಾವು ಆ ಕಡೆ ಹೋದ, ಹೋಯ್ತಪ್ಪ ಹುಲಿ, ಹೋದ್ರು. ಇವತ್ತು ನೋಡಿದ್ರೆ ಇವತ್ತು ಹೆಂಗ್ ಸರ್ ಜೀವ ಹೆಂಗ್ ಮಡಿಕೊಂಡು ಹೆಂಗ್ ಹೋಗಕ್ಕಾಗುತ್ತೆ ಸರ್? ಅದೇ ಕಾಡ್ಗೆ ಅರಣ್ಯಗೆ ಹೋಗಿ ಅದೇ ಅವ್ರ ಅರಣ್ಯದಾಗಲಿ ಏನಾರ ಒಂದು ಪ್ರಾಣಿ ಒಂಚೂರು ಹೆಚ್ಚು ಕಡಿಮೆ ಆದರೆ ಇಮಿಡಿಯೇಟಾಗಿ ಬರ್ತಾರೆ. ಅದೇ ಇಮಿಡಿಯೇಟ್ ಎಲ್ಲಿ ಸರ್? 11 ಗಂಟೆಲಿ ಮಾಡಿರೋದು ಇನ್ನೂ 2 ಗಂಟೆ ಆದರೂ ಬಂದಿಲ್ವಲ್ಲ. ACF ಆಗಲಿ DCF ಆಗಲಿ ಇನ್ನೊಬ್ರು ಏನು ಚೊಯ್ನು ಬರ್ತಾರೆ. ಈಗ ರೆಸ್ಪಾನ್ಸ್ ಅಂತ ಒಂಚೂರು ಇಲ್ವಲ್ಲ ಅವ್ರಿಗೆ. ಅವ್ರು ಏನಕ್ಕೆ ಅರಣ್ಯದಲ್ಲಿ ಇರೋದು?